ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ನವರಾತ್ರಿಯ 4ನೇ ದಿನ ಕೂಷ್ಮಾಂಡಾ ದೇವಿನ ಪೂಜೆ ಮಾಡ್ತೀವಿ. ಕೂಷ್ಮಾಂಡಾ ದೇವಿ ಈ ವರ್ಷ ಹಳದಿ ಬಣ್ಣದ ಸೀರೆನ ಉಟ್ಕೊಂಡಿರ್ತಾರೆ. ಸೊ ಹಾಗಾಗಿ ನಾನು ಇವತ್ತು ಹಳದಿ ಬಣ್ಣದ ಸೀರೆ ಉಡ್ಸಿದೀನಿ. ಹಾಗೆ ಹಳದಿ ಬಣ್ಣದ ಸೇವಂತಿಗೆಯಿಂದ ಅಲಂಕಾರನ ಮಾಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ನಾನ್ ಮಾಡಿರುವಂತ ಅಲಂಕಾರ ಪೂಜೆನ ನೋಡಿ ಹಾಗೆ ಕೂಷ್ಮಾಂಡಾ ದೇವಿ ಎಲ್ರಿಗೂ ಆಶೀರ್ವಾದವನ್ನು ಕೊಡ್ಲಿ ಅಂತ ಬೇಡ್ಕೊಳ್ಳೋಣ. ಹಾಗೆ ಇವತ್ತಿನ ಅಲಂಕಾರ ಪೂಜೆಯನ್ನ ಹೇಗ್ ಮಾಡಿದ್ದೀನಿ ಅನ್ನೋದನ್ನ ನಿಮ್ಗೂ ತೋರಿಸ್ತೀನಿ. ಬನ್ನಿ ನೋಡೋಣ. ಫ್ರೆಂಡ್ಸ್ ನೋಡಿ, ಹೂವಿನ ಅಲಂಕಾರ ಇದೆ. ಹಾಗೆ ನಾನಿವತ್ತು ಬ್ಯಾಕ್ ಗ್ರೌಂಡ್ ನ ಒಂದ್ ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಕೆಂಪು ಬಟ್ಟೆ ಕರ್ಟನ್ ಇತ್ತಲ್ಲ, ಅದನ್ನ ಮಧ್ಯದಲ್ಲಿ ಹಾಕಿದ್ದೀನಿ. ಯಾಕಂದ್ರೆ ಇವತ್ತು ಹಳದಿ ಬಣ್ಣದ ಸೀರೆ ಉಟ್ಕೊಂಡಿರ್ತಾಳೆ ಕೂಷ್ಮಾಂಡಾ ದೇವಿ. ಸೊ ಹಾಗಾಗಿ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ರೆಡ್ ಇದ್ರೆ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಸೊ ಹಾಗಾಗಿ ನಾನು ಇವತ್ತಿನ ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇವಾಗ. ಹಾಗೆ ಇವತ್ತಿನ ನೈವೇದ್ಯಕ್ಕೆ ಮಾಲ್ಪುವ ಮಾಡಿದ್ದೀನಿ. ಇದು ಸಿಹಿ ನೈವೇದ್ಯ. ನೋಡಿ, ಇದು ಮೈದಾ ಹಾಗೆ ರವೆ ಹಾಕಿ ಇದು ಪೂರಿ ರೀತಿಯಲ್ಲಿ ಮಾಡಿಬಿಟ್ಟು ಆಮೇಲೆ ಸಕ್ಕರೆ ಪಾಕದಲ್ಲಿ ಹಾಕಿ ಇದನ್ನ ನೈವೇದ್ಯಕ್ಕೆ ಇಟ್ಟಿದೆ. ಕೂಷ್ಮಾಂಡಾ ದೇವಿ ಬ್ರಹ್ಮಾಂಡವನ್ನು ಸೃಷ್ಟಿಸಿದಾಕೆ ಅಂತೆ. ಬ್ರಹ್ಮಾಂಡ ಪೂರ್ತಿ ಕತ್ಲಿದ್ದಾಗ ಆಕೆ ಒಂದು ಮಂದಹಾಸದಿಂದ ಬ್ರಹ್ಮಾಂಡವು ಸೃಷ್ಟಿಯಾಗಿದ್ದು. ಸೊ ಹಾಗಾಗಿ ಕೂಷ್ಮಾಂಡಾ ದೇವಿ ಈ ಬ್ರಹ್ಮಾಂಡವನ್ನೇ ಸೃಷ್ಟಿಸಿರುವಂತ ತಾಯಿ. ಸೊ ಹಾಗಾಗಿ ಫ್ರೆಂಡ್ಸ್, ಈಕೆಯನ್ನ ಪೂಜೆ ಮಾಡಿದ್ರೆ ಆರೋಗ್ಯ, ಸಂತೋಷ, ನೆಮ್ಮದಿಯನ್ನು ಕೊಡ್ತಾಳೆ. ಹಾಗೆ ಸೌಂದರ್ಯ, ಈಕೆ ಸೂರ್ಯನ ಕಿರಣದಂತಹ ಚಿನ್ನದ ಬಣ್ಣವನ್ನು ಹೊಂದಿರ್ತಾಳಂತೆ. ಹಾಗಾಗಿ ಈಕೆಯನ್ನು ಪೂಜೆ ಮಾಡಿದಾಗ ಸೌಂದರ್ಯವನ್ನು ಕೊಡ್ತಾಳಂತೆ. ಸೊ ಹಾಗಾಗಿ ಕೂಷ್ಮಾಂಡಾ ದೇವಿ ಎಲ್ರಿಗೂ ಆರೋಗ್ಯ, ಸಂತೋಷ, ನೆಮ್ಮದಿಯನ್ನು ಕೊಡ್ಲಿ ಅಂತ ಈಕೆಯನ್ನ ಬೇಡ್ಕೊಳ್ಳೋಣ. ಹಾಗೆ ಎಲ್ರಿಗೂ ಈಕೆಯ ಆಶೀರ್ವಾದ ಸಿಗಲಿ ಅಂತ ಕೂಷ್ಮಾಂಡಾ ದೇವಿನ ಪೂಜೆ ಮಾಡೋಣ. ಓಂ ಕೂಷ್ಮಾಂಡಾ ದೇವಿಯೇ ನಮಃ. ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋದಿನಿ ವಾಸಿನಿ ವಿಶ್ವ ವಿಲಾಸಿನಿ ಜಿಷ್ಣುತೆ. पाऊल दिसते